ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 2ನೇ ಪ್ರಶ್ನೆ. ವಿದ್ಯುತ್ ಕೋಶದಲ್ಲಿ ನಡೆಯುವ ಶಕ್ತಿಯ ಬದಲಾವಣೆ. ವಿದ್ಯುತ್ ಕೋಶವನ್ನ ಎಲ್ಲರೂ ನೋಡಿರ್ತೀರಿ ಮನೆಯಲ್ಲಿ ಅಲ್ವಾ? ಹಾಗಿದ್ರೆ ಆ ವಿದ್ಯುತ್ ಕೋಶ ಅದರಲ್ಲಿ ನಡೆಯುವಂತಹ ಶಕ್ತಿಯ ಬದಲಾವಣೆ ಯಾವುದರಿಂದ ಯಾವುದಕ್ಕೆ ಶಕ್ತಿಯ ಬದಲಾವಣೆ ಆಗ್ತದೆ? ಮೊದಲು ಅದರೊಳಗೆ ಶಕ್ತಿ ಯಾವ ರೂಪದಲ್ಲಿ ಇರ್ತದೆ, ಆಮೇಲೆ ಯಾವ ರೂಪಕ್ಕೆ ಬದಲಾವಣೆಯನ್ನ ಹೊಂದುತ್ತದೆ ನೋಡೋಣ. ಆಪ್ಷನ್ ಎ, ವಿದ್ಯುತ್ತಿನಿಂದ ಯಾಂತ್ರಿಕ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ತಿನಿಂದ ಯಾಂತ್ರಿಕ ಶಕ್ತಿನ ಅಲ್ಲ. ಅದರೊಳಗೆ ವಿದ್ಯುತ್ ಇರ್ತದ? ವಿದ್ಯುತ್ ಇರೋದಿಲ್ಲ. ಆಪ್ಷನ್ ಬಿ, ವಿದ್ಯುತ್ತಿನಿಂದ ರಾಸಾಯನಿಕ ಶಕ್ತಿ. ಅದರೊಳಗೆ ಇನಿಷಿಯಲಿ ವಿದ್ಯುತ್ ಇರೋದಿಲ್ಲ ವಿದ್ಯುತ್ ಕೋಶದಲ್ಲಿ. ಆಪ್ಷನ್ ಬಿ ಕೂಡ ತಪ್ಪು. ಆಪ್ಷನ್ ಸಿ, ರಾಸಾಯನಿಕದಿಂದ ಪ್ರಚ್ಛನ್ನ ಶಕ್ತಿ. ಪ್ರಚ್ಛನ್ನ ಶಕ್ತಿ ಅಂತ ಬರಲ್ಲ ಇಲ್ಲಿ, ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ, ರಾಸಾಯನಿಕದಿಂದ ವಿದ್ಯುತ್ ಶಕ್ತಿ. ಹೌದಾ? ಸರಿ. ವಿದ್ಯುತ್ ಕೋಶದಲ್ಲಿ ರಾಸಾಯನಿಕದಿಂದ ವಿದ್ಯುತ್ ಶಕ್ತಿಯಾಗಿ ಶಕ್ತಿಯ ಬದಲಾವಣೆಯಾಗಿರುತ್ತದೆ. ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ. ಇದರೊಳಗೆ ಇರುವಂತಹ ಕೆಲವೊಂದು ರಾಸಾಯನಿಕಗಳಲ್ಲಿ ಶಕ್ತಿ ಅಡಗಿರುತ್ತೆ. ರಾಸಾಯನಿಕ ಶಕ್ತಿ ಯಾವುದರಿಂದ ಬರುವಂತದ್ದು? ಅದರೊಳಗಿರುವಂತಹ ಅಣು ಮತ್ತೆ ಪರಮಾಣುಗಳು ಇರ್ತವಲ್ಲ, ಅವುಗಳಿಂದ ರಾಸಾಯನಿಕ ಶಕ್ತಿ ಬಂದಿರುತ್ತದೆ. ಅದು ವಿದ್ಯುತ್ ಶಕ್ತಿ ಆಗ್ತದೆ. ಥ್ಯಾಂಕ್ ಯು.